ಹುಬ್ಬಳ್ಳಿಯ ಅಪ್ರಾಪ್ತೆಯನ್ನ ಗರ್ಭಿಣಿ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಆರೋಪಿಯ ಬಂಧನ ಆಗಿದೆ. ನಿನ್ನೆ ಆತ ಪೊಲೀಸರ ವಶದಲ್ಲೇ ಪೊಲೀಸರ ಮೇಲೆ ಹಲ್ಲೆಗೆ ಪ್ರಯತ್ನ ಪಟ್ಟಿದ್ದು, ಆನಂತರ ಆತನ ಕಾಲಿಗೆ ಗುಂಡೇಟು ತಗುಲಿದ್ದು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಬಟ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಹುಬ್ಬಳ್ಳಿ ಅಪ್ರಾಪ್ತೆ ಕೇಸ್ ಲವ್ ಜಿಹಾದ್ ಅಲ್ಲ, ಆರೋಪಿ ಅರೆಸ್ಟ್ ಮಾಡಿದ್ದು ತನಿಖೆ ನಡೀತಾ ಇದೆ, ಈಗಲೇ ಹಾಗೇಳೋದು ಬೇಡ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೊಟ್ಟಿರುವ ಹೇಳಿಕೆ ಇದು. ಯಾರು ಹೇಳಿದ್ರು ನಿಮಗೆ ಲವ್ ಜಿಹಾದ್ ಅಂತ? ಅಲ್ಲ, ನೀವೇ ಹೇಳ್ಬಿಟ್ರಲ್ರಿ. ಹಾಗೆ ಅಂತ ಕ್ಲಾರಿಫಿಕೇಶನ್ ಅಲ್ಲ, ನೀವೇ ಹೇಳಿದ್ರೆ ಲವ್ ಜಿಹಾದ್ ಆಗಿದೆ ಅಂತ ನಮಗೆ ಪ್ರೂಫ್ ಇದೆ. ನಿಮಗೆ ನಾವು ಅದೆಲ್ಲ ಆಗುತ್ತೆ, ಬಟ್ ಹೇಳಬೇಕಾದ್ರೆ ನೀವು ಕೂಡ ಸ್ವಲ್ಪ ತಿಳ್ಕೊಂಡೇ ಹೇಳಿ. ಅಲ್ಲ, ಆ ಥರ ಏನು ಆಗಲಿಲ್ಲ. ಅವರು ಈಗಾಗಲೇ ಅವ್ರನ್ನ ಅರೆಸ್ಟ್ ಮಾಡಿ ಎಲ್ಲ ಮಾಡಿದ್ದಾರೆ. ಪ್ರೊಸೀಜರ್ ನಡೀತಾ ಇದೆ, ಅದಕ್ಕೆ ಸಂಬಂಧಪಟ್ಟ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ನಾವು ಕನ್ಕ್ಲೂಡ್ ಮಾಡೋದು ಬೇಡ. ಯಾರು ಹೇಳಿದ್ರು ನಿಮಗೆ ಲವ್ ಜಿಹಾದ್ ಅಂತ? ಅಲ್ಲ, ನೀವೇ ಹೇಳ್ಬಿಟ್ರಲ್ರಿ. ಹಾಗೆ ಅಂತ ಕ್ಲಾರಿಫಿಕೇಶನ್ ಅಲ್ಲ, ನೀವೇ ಹೇಳಿದ್ರೆ ಲವ್ ಜಿಹಾದ್ ಆಗಿದೆ ಅಂತ ನಮಗೆ ಪ್ರೂಫ್ ಇದೆ. ನಿಮಗೆ ನಾವು ಅದೆಲ್ಲ ಆಗುತ್ತೆ, ಬಟ್ ಹೇಳಬೇಕಾದ್ರೆ ನೀವು ಕೂಡ ಸ್ವಲ್ಪ ತಿಳ್ಕೊಂಡೇ ಹೇಳಿ. ಅಲ್ಲ, ಆ ಥರ ಏನು ಆಗಲಿಲ್ಲ. ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ರಾಜ್ಯದಲ್ಲಿ ಪದೇ ಪದೇ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದ್ದಾವೆ. ಅಂದ್ರೆ ಲವ್ ಜಿಹಾದ್ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದ್ದಾವೆ. ಹುಬ್ಬಳ್ಳಿಯಲ್ಲಿ ದಲಿತ ಹೆಣ್ಣು ಮಗಳ ಮೇಲೆ ನೀಚ ಕೃತ್ಯವನ್ನ ಎಸಗಲಾಗಿದೆ. ಸದ್ದಾಂ ಹುಸೇನ್ ಎಂಬಾತ ನೀಚ ಕೃತ್ಯವನ್ನ ಎಸಗಿದ್ದಾನೆ. ಆದರೆ ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕಣ್ಮುಚ್ಚಿ ಕುಳಿತಿದೆ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಕಡೆ ನೇಹಾ ಹತ್ಯೆ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ BY ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಕಳೆದ ಒಂದು ವಾರದಲ್ಲೇ 2-3 ಒಂದು ಸೂಸೈಡ್ ಪ್ರಕರಣ ನಡೆದಿದೆ. ಹತ್ಯೆ ಪ್ರಕರಣಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ರಾಜ್ಯದಲ್ಲಿ ಇವತ್ತು ಲವ್ ಜಿಹಾದ್ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇದೆ. ತಾಯಂದಿರು ಇವತ್ತು ಆತಂಕದಲ್ಲಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮೊನ್ನೆ ಜನರು ಕೂಡ ಇವತ್ತು ತಡವಾಗಿ ಬೆಳಕಿಗೆ ಬಂದಿರತಕ್ಕಂಥದ್ದು. ಹುಬ್ಬಳ್ಳಿ ಧಾರವಾಡದಲ್ಲಿ ಒಬ್ಬ ದಲಿತ ಹೆಣ್ಣು ಮಗಳು ಸದ್ದಾಂ ಹುಸೇನ್ ಅಂತಕ್ಕಂಥವನು, ಅವ್ರ ಹೆಸರನ್ನು ಚೆನ್ನಾಗಿಟ್ಟಾರೆ ಅವ್ರ ಅಪ್ಪ ಅಮ್ಮ. ಇಂಥ ಒಂದು ನೀಚ ಕೃತ್ಯ ಎಸಗಿರ್ತಕ್ಕಂಥದ್ದು, ರಾಜ್ಯ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತಿರ್ತಕ್ಕಂಥದ್ದು. ನೋಡಿ, ನಾವು ಮತ್ತೆ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತೀವಿ ಅಂತಲ್ಲ, ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಪ್ರಜಾಪ್ರಭುತ್ವದ ದೇಗುಲ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗ್ದಾಗಲೇ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಗಳು ಕೂಗಿದಂಥ ಸಂದರ್ಭದಲ್ಲಿ ಅಂಥ ದೇಶದ್ರೋಹಿಗಳಿಗೆ ಒದ್ದು ಒಳಗಾಗ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು ರಾಜ್ಯ ಸರ್ಕಾರ.